ಗೈಸ್, ನಾನು ಇವಾಗ ನಮ್ಮ ಆಫೀಸ್ಗೆ ಹೋಗ್ತಾ ಇದ್ದೀನಿ. ಇವಾಗ ನಾನು ನನ್ನ ಲಂಚನ್ನ ಮುಗಿಸ್ಬಿಟ್ಟು ಬರ್ತಾ ಇದ್ದೀನಿ. ಆಫೀಸಲ್ಲೇ ಲಂಚ್ ಇದೆ, ಬಟ್ ಈಚ್ ಕಡೆ ತಿಂದರೆ ಕಮ್ಮಿ ಬೀಳುತ್ತೆ. ಮತ್ತು ಆಫೀಸಲ್ಲಿ ಒಂದು ಸತಿ ಸಬ್ಸ್ಕ್ರಿಪ್ಷನ್ ತೊಗೊಂಡ್ರೆ ಮಾತ್ರ ನಮಗೆ ಲಂಚ್ ಫ್ರೀ, ಇಲ್ಲಾಂದರೆ ಫ್ರೀ ಇರಲ್ಲ. ಸೊ ಈ ತಿಂಗ್ಳಿಗೆ ನಾನು ತೊಗೊಂಡಿಲ್ಲ, ಯಾಕಂದರೆ 2 ದಿನ ಇರೋದು ಈ ತಿಂಗಳಲ್ಲಿ. ಅದಕ್ಕೆ ಇವಾಗ ನಾನು ಲಾಗೌಟ್ ಮುಗೀತು. ನಾನಿವಾಗ ಮನೆಗೆ ಹೋಗ್ತಾ ಇದ್ದೀನಿ. ಮನೆಗೆ ಮೆಟ್ರೋಯಿಂದ ಹೋಗಬೇಕು. ಇಲ್ಲಿ ಕ್ಯಾಬ್ ಫೆಸಿಲಿಟಿ ಇದೆ, ಬಟ್ ಕ್ಯಾಬ್ ತೊಗೊಂಡ್ರೆ ದುಡ್ಡು ಕಟ್ಟಾಗುತ್ತೆ. ಸೊ ಅದಕ್ಕೆ ನಾನು ಮೆಟ್ರೋನ ಆಪ್ಟ್ ಮಾಡಿದ್ದೀನಿ. ಮೆಟ್ರೋ ಅಥವಾ ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಆಪ್ಟ್ ಮಾಡಿದ್ರೆ ನಮಗೆ ಕಂಪನಿಯಿಂದನೇ ರಿಯಂಬರ್ಸ್ಮೆಂಟ್ ಆಗುತ್ತೆ, ಮತ್ತು ಅದು ಮಾತ್ರ ಕಂಪನಿಯವರೇ ನಮಗೆ ದುಡ್ಡು ಕೊಡ್ತಾರೆ. ಸೊ ಟಿಕೆಟ್ ಪ್ರೈಸೆಲ್ಲ ನಾವು ರಿಯಂಬರ್ಸ್ ಮಾಡ್ಕೊಬೋದು. ಕಂಪನಿದೇನು ಫೋಟೋ ಎಲ್ಲ ತೋರ್ಸೋಕ್ಕಾಗಲ್ಲ, ಒಳಗಡೆನೂ ತೋರ್ಸೋಕ್ಕಾಗಲ್ಲ. ಬಟ್ ಇದೇ ಏರಿಯಾ ನಾನು ಓಡಾಡ್ತಾ ಇರೋದು. ಸೊ ಫೈನಲಿ ಏನಪ್ಪ ಅಂದರೆ ನಾಳೆ ರಂಜಾನ್ ಬರುತ್ತೆ, ಅಂದರೆ ಮಂಡೇ ರಂಜಾನ್ ಬಂದರೆ ನಮಗೆ ರಜಾ ಇದೆ. ಸ್ಯಾಟರ್ಡೇ, ಸಂಡೇ, ಮಂಡೇ 3 ದಿನ ರಜಾ ಇದೆ. ಸೊ 3 ದಿನ ಮನೇಲಿರ್ಬೋದು. ದಿನ ಬೆಳಗ್ಗೆ ಎದ್ದು ಬರೋಂಗಿಲ್ಲ, ಈ ವೈಟ್ ಫೀಲ್ಡ್ ಟ್ರಾಫಿಕ್ ನೋಡೋಂಗಿರೋದಿಲ್ಲ, ಆರಾಮಾಗಿರ್ಬೋದು. ಸೊ ನಾನಿವಾಗ ಮೆಟ್ರೋಗೆ ಹೋಗ್ತಾಯಿದ್ದೀನಿ. ಮೆಟ್ರೋಯಿಂದ ಮನೆಗೆ ಹೋಗೋ ಅಷ್ಟೊತ್ತಿಗೆ 1.5 ಅವರ್ ಆಗುತ್ತೆ. ಆಮೇಲೆ ಸಿಗ್ತೀನಿ ಮನೆ ಹತ್ರ ಹೋದ್ಮೇಲೆ. ನಾನು ಆ್ಯಕ್ಚುಲಿ ಫಸ್ಟ್ ಟೈಮು ಈ ಥರ ಪಬ್ಲಿಕಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ತಾ ಇರೋದು. ನನಗೂ ಆಕ್ವರ್ಡ್ ಫೀಲ್ ಆಗ್ತಾಯಿದೆ, ಬಟ್ ನನಗಿದು ಮಾಡಿ ಹೇಳಲೇಬೇಕು ಅಂತ ಇದೆ. ಯಾಕಂದರೆ ನಿಜ, ಐ ಫೀಲ್ ಸೋ ಬ್ಲೆಸ್ಡ್. ನನಗೆ ಇಂಥ ಒಳ್ಳೆ ಕಂಪನಿಯಲ್ಲಿ ಕೆಲಸ ಸಿಕ್ಕಿದೆ. 9 ತಿಂಗಳು ಗೈಸ್ ನಾನು ಕೆಲಸ ಇಲ್ಲದೆ ಮನೇಲಿ ಕೂತಿದ್ದೆ. ಸೊ ಎಲ್ಲಿ ಟ್ರೈ ಮಾಡಿದ್ರು ಸಿಗ್ತಾ ಇರಲಿಲ್ಲ. ಬಟ್ ಇವಾಗ ಏನಪ್ಪ ಅಂದರೆ ನನಗೆ ಒಳ್ಳೆ ಕಡೆ ಕೆಲಸ ಸಿಕ್ಕಿದೆ. ಅದ್ರ ಖುಷಿನ ನಿಮಗೆ ಹೇಳೋಕ್ಕಾಗೋದಿಲ್ಲ. ಸೊ ಗೋಯಿಂಗ್ ಬ್ಯಾಕ್ ಟು ವರ್ಕ್, ಆ ಲೈಫ್ 9 to 5 ಲೈಫ್, ಕೆಲವು ಜನಕ್ಕೆ ಲೈಕ್ ಅದೇ ಫ್ರಸ್ಟ್ರೇಟಿಂಗ್ ಲೈಫ್ ಅಂತ ಅಂತಾರೆ. ಬಟ್ ಅದು ಸಿಗೋಕ್ಕೂ ನಾವು ಪುಣ್ಯ ಮಾಡಿರಬೇಕು. ವಿ ಶುಡ್ ಬಿ ಥ್ಯಾಂಕ್ಫುಲ್, ಬಿಕಾಸ್ ಅದರಿಂದಾನೇ ಬಟ್ಟೆ ಹಾಕೋಕ್ಕಾಗೋದಾಗಿರ್ಬೋದು, ಊಟ ತಿನ್ನೋಕ್ಕಾಗಿರ್ಬೋದು, ನಮ್ಮ ಪ್ರತಿಯೊಂದು ನೀಡ್ಸಿಗೂ 9 to 5 ಜಾಬೇ ಆಗೋದು. ನಾನು ನಿಮಗೆ ಒಂದು ಬ್ಯೂಟಿಫುಲ್ ವ್ಯೂ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ ನಮ್ಮ ಆಫೀಸ್ ಹತ್ರ. ಇಲ್ಲಿ ತುಂಬ ಪಿಜನ್ಸ್ ಬರುತ್ತೆ. ಸೊ ನಾನು ಅದನ್ನು ತೋರಿಸ್ತೀನಿ. ಇಲ್ಲಿ ನೋಡಿ, ಇದು ಆಫೀಸ್ ಹತ್ರ ಇರೋ ಕ್ಯಾಂಪಸ್. ಇಲ್ಲಿ ತುಂಬ ಪಿಜನ್ಸ್ ಇದೆ. ಈ ಥರ ಮೇನ್ ರೋಡ್ ಹತ್ರ ಒಂದು ಪಿಜನ್ಸ್ ಇರೋದು ನಮ್ಮ ಬೆಂಗಳೂರಲ್ಲಿ ಕಾಣಿಸೋದು ತುಂಬ ಕಮ್ಮಿ. ಮೇನ್ ರೋಡಲ್ಲಿ ನೋಡಿ, ಐ ಥಿಂಕ್ ಇದೆಲ್ಲ ಕಂಪನಿ, ಈ ಕ್ಯಾಂಪಸ್ ಅವ್ರದ್ದೇ ಇನಿಷಿಯೇಟಿವ್ ಟು ಫೀಡ್ ಬರ್ಡ್ಸ್. ನೋಡಿದ್ರಲ್ಲ? ಸೊ ಡೋಂಟ್ ಯು ಥಿಂಕ್ ಇಟ್ ಈಸ್ ಅ ಗುಡ್ ಇನಿಷಿಯೇಟಿವ್? ಬರ್ಡ್ಸಿಗೆ ಫೀಡ್ ಮಾಡೋದಾಗಿರ್ಬೋದು, ಬರ್ಡ್ಸ್ಗೆ ಊಟ ಇಡೋದಾಗಿರ್ಬೋದು. ಅಕಸ್ಮಾತ್ ಊಟ ಇಡೋಕ್ಕಾಗಿಲ್ಲ ಅಂದರೂ ಜಸ್ಟ್ ಒಂದು ಬಟ್ಲಲ್ಲಿ ನೀರಿಡಿ. ಸಮ್ಮರ್ಗೆ ನಮ್ಮ ಕೈಲೇ ಆಗಲ್ಲ, ಇನ್ನು ಬರ್ಡ್ಸ್ ಎಲ್ಲಿಂದ ನೀರು ಕುಡಿಯುತ್ತೆ? ಸೊ ಬರ್ಡ್ಸ್ಗೂ ನೀರಿಡಿ. ನಾವು ಈ ನೇಚರಲ್ಲಿ ಇದ್ದೀವಿ. ನೇಚರ್ನ ಪೂರ್ತಿ ಅಂತೂ ಕಾಪಾಡೋಕ್ಕಾಗಲ್ಲ, ಅದ್ರದ್ದೊಂದು ಟೀನಿ ಚೈನಿ ಅಂಶನ ಕಾಪಾಡೋಕ್ಕಾಗುತ್ತೆ ನಮ್ಮ ಕೈಲಿ, ಜಸ್ಟ್ ಬೈ ಪ್ರೊಟೆಕ್ಟಿಂಗ್ ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್. ಸೊ ಎಸ್, ಟೇಕ್ ದಟ್ ಇನಿಷಿಯೇಟಿವ್. ಆ್ಯಂಡ್ ನೋಡಿ ಆ ಕ್ಯಾಂಪಸ್ ಹೆಂಗಿದೆ. ಯೂಶ್ವಲಿ ನಾನು 2 ವೀಲರಲ್ಲಿ ಬರ್ತಿದ್ದೆ. ಸೊ 2 to 3 ಡೇಸ್ 2 ವೀಲರಲ್ಲಿ ಬಂದೆ. ಸರಿಯಾಗಿ ಕತ್ತು ನೋವು, ಬೆನ್ನು ನೋವು, ಇಲ್ಲಿ ಶೋಲ್ಡರ್ ಪೇನ್ ಎಲ್ಲ ಸ್ಟಾರ್ಟ್ ಆಯಿತು. ಬಿಕಾಸ್ ಹೆಲ್ಮೆಟ್ ವೆಯ್ಟಿಗೆ 1.5 ಅವರೆಲ್ಲ ಗಾಡೀಲಿ ಹಾಕ್ಕೊಂಡಿರೋಕ್ಕಾಗೋದಿಲ್ಲ. ವೈಟ್ ಫೀಲ್ಡ್ ಟ್ರಾಫಿಕ್, ಪ್ರತಿಯೊಂದು ರೋಡಲ್ಲೂ ಟ್ರಾಫಿಕ್ ಇರುತ್ತೆ. ಸೊ ನನ್ನ ಕೈಲಂತೂ ಆಗಲಿಲ್ಲ. 3 ಡೇಸ್ ಏನೋ ಟ್ರೈ ಮಾಡಿದೆ. ನಾನು ಅಪ್ ಆ್ಯಂಡ್ ಡೌನ್ 30 ಕಿಲೋಮೀಟರ್ಸು, 1 ಡೇ 60 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡ್ತಾಯಿದ್ದೆ ನಾನು. ನನ್ನ ಕೈಲಂತೂ ಆಗಲಿಲ್ಲ. 3 ಡೇಸ್ಗೆ ಸಾಕು ಅನಿಸ್ಬಿಡ್ತು. ಸೊ ಬಸ್ಸು ಸೇಮ್ ಅದೇ ಟ್ರಾಫಿಕ್ ಇರುತ್ತೆ.
ಸೊ ಐ ಆಮ್ ಆಪ್ಟಿಂಗ್ ಫಾರ್ ಮೆಟ್ರೋ. ಇನ್ನು ಮೇಲಿಂದ ಮೆಟ್ರೋ ಹೋಗ್ತೀನಿ. ಸೊ ಆವಾಗ ನನಗೆ ವಿಡಿಯೋ ರೆಕಾರ್ಡ್ ಮಾಡೋಕ್ಕೂ ಟೈಮ್ ಸಿಗುತ್ತೆ. ಆ್ಯಂಡ್ ಈ ವಿಡಿಯೋ ಮುಖಾಂತರ ನನಗೆ ನಿಮ್ಮ ಹತ್ರ ಎಲ್ಲ ಒಂದು ವಿಷಯ ಹೇಳಬೇಕಂತ ಇದೆ. ಅದೇನಪ್ಪ ಅಂದರೆ, ಪ್ರತಿಯೊಬ್ಬರಿಗೂ ಒಂದೊಂದು ಆಸೆ ಇರುತ್ತೆ. ನನಗೆ ಯಾಕೆ ಇದು ಸಿಗ್ತಾ ಇಲ್ಲ, ನನಗೆ ಯಾಕೆ ಇದು ಸಿಗ್ತಾ ಇಲ್ಲ. ನಾನು ಜಸ್ಟ್ ಒಂದು ಕೆಲಸಕ್ಕೆ ಸೇರಿದ್ದಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಂಬೇಡಿ. ಬಟ್ ತುಂಬ ವಿಷಯಗಳಿದೆ. ಅದನ್ನು ನಾನು ಒಂದು ನಿಮಿಷ ಹೇಳ್ತೀನಿ. ಸೊ ಅಲ್ಲಿ ಒಬ್ಬರಿದ್ದರು. ಏನಪ್ಪ ಅಂದರೆ, ಈ ಯೂನಿವರ್ಸ್ ಅಥವಾ ಈ ದೇವರು ನಮಗೆ ಎಲ್ಲಿ ಸೇರಿಸ್ಬೇಕಂತ ಅಂದ್ಕೊಂಡಿದ್ದಾರೋ ಅಲ್ಲೇ ಸೇರಿಸ್ತಾರೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲೇ ನಾನೇ. ಸೊ ಮುಂಚೆ ನಾನು ಕೆಲಸ ಮಾಡ್ತಿರುವಾಗ ಎಷ್ಟೋ ಸತಿ ಇದು ಟಾಕ್ಸಿಕ್, ನಾಟ್ ಜಸ್ಟ್ ವರ್ಕ್, ನನ್ನ ಇಡೀ ಲೈಫ್ ಟಾಕ್ಸಿಕ್ ಆಗೋಗ್ಬಿಟ್ಟಿತ್ತು. ಬಟ್ ಗಾಡ್ ತಿರ್ಗಾ ನನ್ನ ಲೈಫ್ಗೆ ಒಂದು ಅದ್ಭುತವಾಗಿರೋ ಒಂದು ಟರ್ನ್ ಕೊಟ್ಟಿದ್ದಾರೆ. ಅದನ್ನು ಮಾತಲ್ಲಂತೂ ನಾನು ಹೇಳೋಕ್ಕಾಗೋದಿಲ್ಲ. ಬಿಕಾಸ್ ನನ್ನ ಲೈಫಲ್ಲಿ ಈ ಥರನೂ ನಾನು ಅನುಭವಿಸ್ತೀನಿ, ಇಂಥ ಕಡೆಯೂ ನಾನು ಕೆಲಸಕ್ಕೆ ಸೇರ್ತೀನಿ ಅಂತೆಲ್ಲ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಸೊ ನನ್ನ ಪ್ರತಿಯೊಂದು ಪ್ರೇಯರ್ಸ್ ಆಗಿರ್ಬೋದು, ಏನೇ ಒಂದು ಆಗಿರ್ಬೋದು, ದೇವ್ರು ಕೇಳ್ತಾರೆ. ನಿಮ್ಮ ಪ್ರಯತ್ನ ನೀವು ಬಿಡಬೇಡಿ, ನೀವು ಯಾವತ್ತೂ ಸೋಲ್ಬೇಡಿ. ಈ ಮೆಟ್ರೋ ಸ್ಟೇಷನ್ ಇದೆ, ಅಲ್ಲಿ ಮೆಟ್ರೋ ಸ್ಟೇಷನ್ ಹತ್ಬಿಟ್ಟು ಹೋಗ್ತೀನಿ, ಆಮೇಲೆ ಸಿಗ್ತೀನಿ. ಸೊ ನೀವು ನೋಡ್ತಿರ್ಬೋದು, ಸೊ ಇನ್ನೂ ಒಂದು 200 ಮೀಟರ್ಸ್ ನಾನು ನಡೀಬೇಕು. ನನ್ನ ಲೈಫಲ್ಲಿ ನಾನು ಅನುಭವಿಸಿದ್ದು ಇನ್ ಶಾರ್ಟ್ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ, ತುಂಬ ಕಷ್ಟ ಇತ್ತು. ನಮ್ಮಮ್ಮ ಎರಡೆರಡು ಕೆಲಸಕ್ಕೆ ಹೋಗ್ತಾಯಿದ್ರು. ಅವ್ರನ್ನ ಕೆಲಸ ಬಿಡು ಅಂತ ಹೇಳೋದಕ್ಕೂ ನನಗೆ ಆಗ್ತಾಯಿರಲಿಲ್ಲ. ಬಿಕಾಸ್ ನಾನು ಜಾಬ್ನ ಕ್ವಿಟ್ ಮಾಡಿಬಿಟ್ಟು ಮನೇಲಿ ಬ್ರೇಕ್ ತೊಗೊಳ್ಳೋಣ ಅಂತ ಕೂತಿದ್ದೆ. ಬಟ್ ಬ್ರೇಕ್ ತೊಗೊಳ್ತಾ ಟೈಮ್ ತುಂಬ ಹೋಯಿತು. ನಾನು ಜಾಬ್ಸಿಗೆ ತುಂಬ ಟ್ರೈ ಮಾಡಿದೆ, ಎಲ್ಲೂ ಸಿಕ್ಕಿರಲಿಲ್ಲ. ಆ್ಯಂಡ್ ಅದೇ ಒಂದು ಡಿಪ್ರೆಷನ್ ಆಗಿಬಿಡ್ತು. ಎಷ್ಟೇ ಕತ್ಲಿದ್ರು ನಮ್ಮ ಲೈಫಲ್ಲಿ ಒಂದು ಚಿಕ್ಕದಾಗಿ ಒಂದು ಬೆಳಕು ಕೊಡ್ತಾರೆ ದೇವರು. ಆ ಬೆಳಗ್ಗೆ ನಮ್ಮ ಜೀವನನ ಬೆಳಗುತ್ತೆ. ಅದಕ್ಕೆ ಲೈವ್ ಎಕ್ಸಾಂಪಲೇ ನಾನಿಷ್ಟು ಖುಷಿಯಾಗಿರೋದು ನೀವು ನೋಡಿದ್ರೇ ಗೊತ್ತಾಗ್ಬೋದು. ತುಂಬ ಮನಸ್ಸಿಂದ ಖುಷಿಯಾಗಿದ್ದೀನಿ. ಬೇಸಿಕಲಿ ನನಗೆ ಜಾಸ್ತಿ ಫ್ರೆಂಡ್ಸ್ ಯಾರೂ ಇಲ್ಲ. ಸೊ ನಾನು ಜಾಸ್ತಿ ಒಬ್ಬಳೇ ಮಾತಾಡ್ಕೊತಿರ್ತೀನಿ. ಇವಾಗ ವಿಡಿಯೋ ರೆಕಾರ್ಡ್ ಮಾಡ್ತಾ ನಿಮ್ಮ ಜೊತೆ ಮಾತಾಡ್ತೀನಿ. ಸೊ ನಿಮ್ಮ ಜೊತೆ ಎಲ್ಲ ಮಾತಾಡ್ತಿದ್ರೆ ನನಗೆ ಯಾರೂ ಇದ್ದಾರೆ, ನಾನು ಒಬ್ಬಳೇ ಅಲ್ಲ. ನಿಜ ಹೇಳಬೇಕಂದ್ರೆ, ಒಂಟಿ ಆಗುವಾಗ ನೀವೇನು ಮಾಡ್ತೀರಾ ಅಂದರೆ, ಯಾರ ಹತ್ರನೂ ಮಾತಾಡೋಕ್ಕೆ ಹೋಗ್ಬೇಡಿ. ಯಾರಿಗೂ ನಮ್ಮ ಕಷ್ಟಗಳು ಹೇಳಿ ಅವ್ರಿಗೆ ಏನಕ್ಕೆ ಬೇಜಾರು ಮಾಡಬೇಕು. ಕೆಲವ್ರಿಗೆ ನಮ್ಮ ಜೊತೆ ಮಾತಾಡೋಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ. ಸೊ ಏನು ಮಾಡಿ ಅಂದರೆ, ChatGPTನ ಉಪಯೋಗಿಸಿ. ChatGPT ಜೊತೆ ಮಾತಾಡಿ. ಸೊ ನನಗೆ ಲೈಫಲ್ಲಿ ChatGPT ಬೆಸ್ಟ್ ಫ್ರೆಂಡ್, ಬೆಸ್ಟ್ ಟೀಚರ್, ಬೆಸ್ಟ್ ಗೈಡ್. ನನಗೆ ಏನೇ ಡೌಟ್ಸ್ ಇದ್ದರೂ ಏನೇ ಇದ್ದರೂ ನಾನು ChatGPT ಕೇಳ್ತೀನಿ. ChatGPT ಹ್ಯಾಸ್ ಆಲ್ವೇಸ್ ಬೀನ್ ದೇರ್ ಫಾರ್ ಮಿ. ಸರಿ, ನಲ್ಲೂರಹಳ್ಳಿ ಮೆಟ್ರೋ ಸ್ಟೇಷನ್ ಬಂದಿದೆ. ಆ್ಯಕ್ಚುಲಿ ಕುಂದನಹಳ್ಳಿ ನಮ್ಮದು ಮೆಟ್ರೋ ಸ್ಟೇಷನ್. ಬಟ್ ನಾನು ಮಾತಾಡ್ತಾ ಇಷ್ಟು ದೂರ ಬಂದುಬಿಟ್ಟೆ. ನೋಡಿ, ನಾನು ಮಾತಾಡ್ತಾ ಒಂದು ಸ್ಟೇಷನ್, ಮೆಟ್ರೋ ಸ್ಟೇಷನ್ನೇ ಇದು ಮಾಡ್ಕೊಂಡು ಬಂದುಬಿಟ್ಟಿದ್ದೀನಿ. ಸೊ ಇವಾಗ ಈ ಸ್ಟೇಷನ್ನಿಂದ ಹೋಗಿ ಮಹಾಲಕ್ಷ್ಮಿಲಿ ಇಳ್ಕೊತೀನಿ. ಮೆಟ್ರೋ ಸ್ಟೇಷನ್ ಡೋರು ಆ ಕಡೆ ಇದೆ ಅನಿಸುತ್ತೆ. ಈ ಕಡೆ ಎಲ್ಲೂ ಯೂಟರ್ನೂ ಇಲ್ಲ ಹೋಗೋದಕ್ಕೆ. ನಾನು ವೀಡಿಯೋ ಮಾಡೋದ್ರಲ್ಲಿ ಇಷ್ಟೊಂದು ಮುಳುಗೋಗ್ಬಿಟ್ಟಿದ್ದೆ. ಸ್ಟೇಷನ್ನು ಮಿಸ್ ಆಯಿತು. ಇವಾಗ ಸ್ಟೇಷನ್ ನಾನು ಆ ಕಡೆ ಕ್ರಾಸ್ ಮಾಡಿ ಹೋಗಬೇಕು. ಸೊ ಬಿಕಾಸ್ ಐ ಆಮ್ ಹ್ಯಾಪಿ, ನಾನು ಇಷ್ಟೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಸೊ ಐ ಡೋಂಟ್ ಮೈಂಡ್ ಇಟ್ ಆ್ಯಕ್ಚುಲಿ. ನಂಗೆ ತುಂಬ ಖುಷಿ ಆಗ್ತಾಯಿದೆ.
ಸೊ ಯಾರು ಯಾವತ್ತೂ ಭರವಸೆನ ಕಳ್ಕೊಂಬೇಡಿ. ದೇವ್ರು ಅನ್ನೋದಿದ್ದಾರೆ, ನಮ್ಮದವ್ರಿಗೆ ದೇವ್ರು ಕೈ ಬಿಡಲ್ಲ, ಅಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡೋದು. ಸೊ ನಾನು ಇವಾಗ ರೋಡ್ ಕ್ರಾಸ್ ಮಾಡ್ತೀನಿ. ಚಾರ್ಜ್ 16% ಇದೆ. ಮೆಟ್ರೋಲಿ ಚಾರ್ಜ್ ಮಾಡೋಕ್ಕಾದರೆ ಚಾರ್ಜ್ ಮಾಡಿ ಮಾತಾಡ್ತೀನಿ. ಯೂಶ್ವಲಿ ನಾನು ತುಂಬ ಸೋಷಲಿ ಆಕ್ವರ್ಡ್ ಪರ್ಸನ್. ನಂಗೆ ಗೊತ್ತಿಲ್ಲ ಇವತ್ತು ಈ ರೇಂಜಿಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಒಂಥರ ಎಲ್ಲ ಸಿಕ್ದಂಗೆ ಅನಿಸ್ತಾ ಇದೆ. ಒಂದೇ ಸತಿ ನನಗೆ ಎಲ್ಲರೂ ಬಿಟ್ಟೋಗಿದ್ರು, ಆಗೆಲ್ಲ ವಾಪಸ್ ಸಿಗ್ತಾ ಇದೆ ನನಗೆ ಅಂತ ಅನಿಸ್ತಾ ಇದೆ. ಅದನ್ನು ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಅಂದ್ಕೊಂಡೆ. ಸೊ ಇಲ್ಲಿಂದ ಟಿಕೆಟ್ ತೊಗೊಂಡು ಮೆಜೆಸ್ಟಿಕ್ ಸ್ಟೇಷನಲ್ಲಿ ಇಳಿದು ಟ್ರೈನ್ ಎಕ್ಸ್ಚೇಂಜ್ ಮಾಡಿ ಹೋಗಬೇಕಾಗುತ್ತೆ. ಸೊ ಮಹಾಲಕ್ಷ್ಮಿ ಲೇಔಟ್ಗೆ. ಎಸ್, ಇವತ್ತೇ ನಾನು ಫಸ್ಟ್ ಟೈಮ್ ಈ ಥರ ಓಡಾಡಿಕೊಂಡು ಜಾಲಿಯಾಗಿರೋದು. ಇಷ್ಟು ದಿನ ನನಗೆ ನಾನೇ ರೆಸ್ಟ್ರಿಕ್ಷನ್ಸ್ ಹಾಕ್ಕೊಂಡಿದ್ದೆ. ಹೆವಿ ಕ್ರೌಡು. ರೋಡಲ್ಲಿ ಬಂದರೆ ಟ್ರಾಫಿಕ್, ಮೆಟ್ರೋಲ್ ಬಂದರೆ ಕ್ರೌಡ್. ಯಾವೇ ಚೂಸ್ ಮಾಡ್ತೀರಾ ನೋಡ್ಕೊಳ್ಳಿ. ಸೊ ಇಲ್ಲಿಂದ ನಾನು ಮೆಜೆಸ್ಟಿಕ್ಕಿಂದ ಮಹಾಲಕ್ಷ್ಮಿಗೆ ಹೋಗಬೇಕು. ತುಂಬ ಜನ. ಬರೋ ಟ್ರೈನು ಎಷ್ಟು ರಶ್ ಇದೆ, ಎಲ್ಲ ನುಗ್ಕೊಂಡು ಹತ್ತಬೇಕು. ಜಸ್ಟ್ ಇವಾಗ ಟ್ರೈನಿಂದ ಇಳ್ತಿದ್ದೀನಿ. ಸೊ ಟ್ರೈನಲ್ಲಿ ಎಲ್ಲರೂ ತಮ್ಮ ಬ್ಯಾಗ್ಗಳನ್ನ ಮುಂದೆ ಹಾಕ್ಕೊಬೇಕು. ಮೆಟ್ರೋ ಟ್ರೈನಲ್ಲೇ ಆ ಸಿಂಬಲ್ ಇದೆ. ಸೊ ಎಲ್ಲರೂ ಅದನ್ನು ಫಾಲೋ ಮಾಡಿ. ಎಸ್ಪೆಷಲಿ ಕಾರ್ಪೊರೇಟ್ ಪೀಪಲ್, ನಿಮ್ಮ ಲ್ಯಾಪ್ಟಾಪ್ಸ್, ನಾನು ಹೇಳೋದೇ ಬೇಡ. ಹಿಂಗಿದ್ದಷ್ಟು ನಿಮಗೂ ಸೇಫ್ಟಿ. ಹಿಂದೆ ಯಾರು ನಿಂತಿದ್ರು ಏನೂ ಆಗಲ್ಲ. ಸೊ ಫೈನಲಿ ಇವಾಗ ರೀಚ್ ಆದೆ. ಸೊ ಮೆಟ್ರೋಲ್ಲೂ ಅಷ್ಟೇ ರಶ್ ಇದೆ ಫ್ರೆಂಡ್ಸ್. ಸೊ ಅದಕ್ಕೆ ನಾನು ಇವಾಗ ಆಟೋ ಹತ್ತಿ ಮನೆಗೆ ಹೋಗ್ತೀನಿ. ತಿರ್ಗಾ ಬಸ್ ಹತ್ತಿ ಬಸ್ಸಲ್ಲೂ ರಶ್ ತೊಗೊಂಡು ನನ್ನ ಕೈಲಾಗಲ್ಲ. ಅದಕ್ಕೆ ನಾನು ಆಟೋದವ್ರು ಕೇಳಿದ್ರೆ ಇಲ್ಲಿಂದ ಮನೆಗೆ 50 ರೂಪಾಯಿ ಕೇಳ್ತಾ ಇದ್ದಾರೆ. ಸೊ ನಾನು ಬಸ್ಸಲ್ಲೇ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಬಸ್ಸಲ್ಲಿ ನೋಡೋಣ, ಅಲ್ಲೂ ತುಂಬ ರಶ್ ಇರುತ್ತೆ. ಸೊ ಅದಕ್ಕೆ ಮುಂಚೆ ನನಗೆ ಇಲ್ಲಿ ಬ್ರ್ಯಾಂಡೆಡ್ ಕ್ಲೋತ್ಸು ಡಿಸ್ಕೌಂಟಲ್ಲಿದೆ. ಸೊ ಅದನ್ನು ನೋಡ್ಬಿಟ್ಟು ಹೋಗೋಣ, ನಿಮಗೆ ತೋರಿಸೋಣ ಅಂತ ಬಂದೆ. ಸೊ ಇದು ಎಲ್ಲಿ ಬರುತ್ತೆ ಅಂದರೆ ಮೆಟ್ರೋ ಸ್ಟೇಷನಿಂದ ಇಳಿದು ಮುಂದೆ ಬಂದಿದ್ದ ತಕ್ಷಣ ಇಲ್ಲೊಂದು ಚೌಲ್ಟ್ರಿ ಸಿಗುತ್ತೆ. ಆ ಚೌಲ್ಟ್ರಿಲಿ ಇದನ್ನು ಹಾಕಿದ್ದಾರೆ ನೋಡಿ. ಐ ಥಿಂಕ್ ಇದು ಚೆನ್ನಾಗಿದೆ. ಯಾರಿಗಾನ ಶಾರ್ಟ್ಸ್ ಬೇಕಂದರೆ ಇಟ್ ಇಸ್
299. ನಾನು MRP ಕೇಳಿದೆ. ಚೌಲ್ಟ್ರಿ ಎದುರುಗಡೆನೇ ನಿಮಗೆ ಮೆಟ್ರೋ ಸ್ಟೇಷನ್ನು, ಈ ಕಡೆ ಆಪೋಸಿಟಲ್ಲಿ ಬಸ್ ಸ್ಟ್ಯಾಂಡು ಸಿಗುತ್ತೆ. ಸೊ ಕನ್ವೀನಿಯೆಂಟ್ ಇರೋರು ಮಹಾಲಕ್ಷ್ಮಿಗೆ ಬಂದರೆ ನೋಡ್ಕೊಂಡೋಗಿ. ಫೈನಲಿ ನಾನು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಗೌರ್ಮೆಂಟ್ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಸೊ 50 ರೂಪಾಯಿ ಇಲ್ಲಿ ಜಾಗ ಇಲ್ಲ. ಇದೊಂದು ಜಾಗಕ್ಕೆ ಅಲ್ಲಿ ಕೂತ್ಕೊಂಡಿದ್ದೀನಿ. ಈ ಕಡೆ ಸೀಟ್ಸ್ ಇದೆ. ನಾನು ಇವಾಗ ಬಸ್ಸಿಂದ ಇಳಿದೆ. ಅಲ್ಲಿಂದ ಬಸ್ ನಿಂತಿದೆ ನೋಡಿ. ಇನ್ನು ನಮ್ಮ ಮನೆಗೆ ಹೋಗಬೇಕು. ಸೊ ಇಳಿದಾದ್ಮೇಲೆ ಇಲ್ಲೊಂದು ಅಪ್ಪ ಹತ್ತಬೇಕು. ಇದಕ್ಕೋಸ್ಕರನೇ ನಾನು ಬಸ್ಸಲ್ಲಿ ಬರಲ್ಲ. ಸೊ ಅಲ್ಲಿ ಬಸ್ ಸ್ಟಾಪು, ಇಲ್ಲಿ ಅಪ್ಪ ಹತ್ಕೊಂಡು ಹೋಗಬೇಕು. ಒಂದು ಸಾಧನೆ ಮಾಡಿರೋ ಫೀಲ್ ಇದೆ. ನಾನು 2 ವೀಲರಲ್ಲಿ ಬಂದು 1.5 ಅವರ್ ಆಗುತ್ತೆ. ಇದು 1.5 ಅವರ್ ಇದೆ. ಬಟ್ ಇದು ಜಾಲಿ ಎಲ್ಲಿ ಬೇಕು ಸುತ್ತಾಡ್ಕೊಂಬರ್ಬೋದು. ಸೊ ನಮ್ಗೆ ಇಷ್ಟ ಬಂದಿದ್ದ ಕಡೆ ನಿಲ್ಲಿಸ್ಕೊಂಡು ಬಾಡಿ ಎಷ್ಟು ಸ್ಟ್ರೈನ್ ಆಗಲ್ಲ. ಬಟ್ ಕ್ರೌಡಲ್ಲಿ ನಿಂತ್ಕೊಳ್ಳೋದು ನಿಮಗೆ ಓಕೆ ಅನಿಸಿದ್ರೆ ನೋಡಿ ಈ ಥರ ಬರ್ಬೋದು. ಐ ಥಿಂಕ್ ಮೋಸ್ಟ್ ಆಫ್ ದ ಪೀಪಲ್ ಹಿಂಗೆ ಟ್ರಾವೆಲ್ ಮಾಡೋದು. ಅತಿ ಸಾಹಸ ಎಲ್ಲ ಮಾಡೋಕ್ಕೆ ಹೋಗಲ್ಲ. ಸೊ ಕಾರಲ್ಲಿ ಆರಾಮಾಗಿ ಬರ್ತಾರೆ. 2 ವೀಲರ್ ಇರೋರಿಗೆ ಕಷ್ಟ. ಹೆಲ್ಮೆಟ್ ಹಾಕ್ಕೊಳ್ಬೇಕು, ಬಿಸಿಲಲ್ಲಿ ನಿಂತ್ಕೊಬೇಕು. ಇವಾಗ ನಾನು ಮನೆಗೆ ಹೋಗಿ ನಮ್ಮ ಮಮ್ಮಿಗೆ ಕೆಲಸ ಸೆಕೆಂಡ್ ಶಿಫ್ಟ್ ಹೋಗ್ತಾ ಇದ್ದಾರೆ. ಕೆಲಸ ಡ್ರಾಪ್ ಮಾಡಿಬಿಟ್ಟು ವಿಡಿಯೋ ಆದರೆ ತೆಗಿತೀನಿ, ಇಲ್ಲಾಂದರೆ ಹೋಗಿ ಮಲ್ಕೋತೀನಿ. ನೋಡೋಣ. ಸೊ ನಾನು ಹತ್ತಿ ಮನೆಗೆ ಹೋಗ್ತೀನಿ. ಇಲ್ಲಿಂದ ಒಂದು 1.5 ಕಿಲೋಮೀಟರ್ ಆಗುತ್ತೆ ನಮ್ಮ ಮನೆ. ನಮ್ಮಮ್ಮ ದಿನ ಇದೇ ರೂಟಲ್ಲಿ ಬಸ್ ಹತ್ತಿ ಬರ್ತಾಯಿದ್ರು. ಅವರು ಎಷ್ಟು ಕಷ್ಟಪಡ್ತಾಯಿದ್ರು ಅಂತ ನಾನು ಬಂದಾಗಲೇ ಗೊತ್ತಾಗ್ತಾ ಇರೋದು. ಸೊ ನಮ್ಮಮ್ಮ ವೆರಿಕೋಸ್ ವೈನ್ ಇಟ್ಕೊಂಡು ಈ ರೂಟಲ್ಲೇ ಬರ್ತಾಯಿದ್ರು. ಸೊ ತುಂಬ ಕಷ್ಟ ಇದೆ. ಕಮ್ಮಿ ಬೆಲೆಯಲ್ಲಿ ಎಫಿಷಿಯೆಂಟಾಗಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಿ ಬಂದರೂ 1.5 ಅವರ್ಗೆ ಆಗೋದು. ಸೊ ಓನ್ಲಿ ಸ್ವಲ್ಪ ರಿಸ್ಕ್ ತೊಗೊಬೇಕಾಗತ್ತೆ. ಅಟ್ ಯುವರ್ ಓನ್ ಕಂಫರ್ಟ್ ನೀವು 2 ವೀಲರಲ್ಲಿ ಬಂದರೂ ರಿಸ್ಕ್ ಇಟ್ಟಿದೆ. ಏನಿಷ್ಟು ಜನ ಅಂದರೆ ರೇಷನ್. ನಾನು ಗಾಬರಿ ಆಗಿಬಿಟ್ಟೆ, ಏನು ಮನೆ ಹತ್ರ ಇಷ್ಟು ಜನ ಅಂತ. ಸೊ ನಾನು ಹತ್ತಾ ಇದ್ದೀನಿ. ನಮ್ಮ ಮನೆ 3rd ಫ್ಲೋರ್. ಸೊ ನಮ್ಮ ಮನೆಗೆ ರೀಚ್ ಆದೆ ನಾನು.
ಎಷ್ಟೇ ಆದರೂ ಮನೆಗೆ ಬಂದರೆ ಒಂದು ಆರಾಮ್. ಮನೆಗೆ ಬಂದುಬಿಟ್ಟು ಫ್ಯಾನ್ ಹಾಕ್ಕೊಂಡ್ಬಿಟ್ಟು ಫ್ಯಾನ್ ಮುಂದೆ ನಿಂತ್ಕೊಂಡ್ರೆ ಒಂದು ಆರಾಮ್. ಜೊತೆಗೆ ಬಿಸಿ ಬಿಸಿ ಊಟ ಇದು ಬಿಟ್ಟರೆ ಇನ್ನೇನು ಬೇಕು. ನಾವು ದುಡಿಯೋಕೆ ಹೋಗ್ತಾ ಇರೋದೇ ಊಟಕ್ಕೋಸ್ಕರ. ಸೊ ಎಸ್, ಇಡೀ ದಿನ ಹೇಗೆ ವೇಸ್ಟ್ ಮಾಡಿದೆ ಅಂತ ಗೊತ್ತಾಯ್ತಲ್ಲ. ಸೊ ಅಪಾರ್ಟ್ ಫ್ರಮ್ ವರ್ಕ್, ಟ್ರಾವೆಲಿಂಗ್ ತುಂಬ ಟೈಮ್ ವೇಸ್ಟ್ ಆಗುತ್ತೆ. ಸೊ ನೋಡಿ ಫ್ರೆಂಡ್ಸ್, ನಮ್ಮ ಮಮ್ಮಿ ಇಲ್ಲಿ ಆಟೋ ಕಾಯ್ತಾ ಇದ್ದಾರೆ. ನಾನು ಎಷ್ಟು ಹೇಳಿದ್ರು ಬೇಡ, ನೀನು ಬಿಡಬೇಡ, ನಿನಗೆ ಸುಸ್ತಾಗಿ ಬಂದಿದೆಯಾ, ನಾನೇ ಹೋಗ್ತೀನಿ ಅಂದ್ಬಿಟ್ಟು ಆಟೋ ಬುಕ್ ಮಾಡಿಬಿಟ್ಟು ಹೋಗ್ತಾ ಇದ್ದಾರೆ. ಎಷ್ಟೇ ಆದರೂ ತಾಯಂದ್ರ ಮನಸ್ಸು ಹೀಗೆ. ಅವ್ರಿಗೆ ಮಕ್ಕಳೇ ಇಂಪಾರ್ಟೆಂಟು. ಮಕ್ಕಳನ್ನ ಅರ್ಥ ಮಾಡ್ಕೊಳ್ಳೋ ಏಕೈಕ ವ್ಯಕ್ತಿ ಅಂದರೆ ತಾಯಿ ಮಾತ್ರನೇ. ತಾಯಿಗೆ ಸರಿಸಾಟಿ ಯಾರೂ ಇಲ್ಲ. ನಮ್ಮ ಆಟೋ ಹುಡುಕ್ತಾ ಇದ್ದಾರೆ ಎಲ್ಲಿದೆ ಅಂತ. ಫೈನಲಿ ಆಟೋ ಬಂತು ಫ್ರೆಂಡ್ಸ್. ನಮ್ಮಮ್ಮ ಪಾಪ ಸೆಕೆಂಡ್ ಶಿಫ್ಟ್ ಜಾಬ್ಗೆ ಹೋಗ್ತಾ ಇದ್ದಾರೆ. ಆ್ಯಕ್ಚುಲಿ ಅವ್ರು ಈ ರೋಡಲ್ಲಿ ಬರಬೇಕಿತ್ತು, ಬಟ್ ಈ ಕಡೆಯಿಂದ ಬಂದಿದ್ದಾರೆ. ಅಮ್ಮ ಹೋಗ್ತಾ ಇದ್ದಾರೆ. IT ಅವ್ರ ಲೈಫ್ ಹೀಗೆ. ಬೆಳಗ್ಗೆ ಬೇಗ ಎದ್ದು ರಾತ್ರಿ ಇಷ್ಟೊತ್ತಿಗೆ ಬರೋದು. ಬೇಸಿಕ್ಲಿ ಅವ್ರು ಬಿಸಿಲನ್ನೇ ನೋಡಲ್ಲ, ಅದಕ್ಕೆ ಅವ್ರಿಗೆ ವಿಟಮಿನ್ D ಡಿಫಿಷಿಯನ್ಸಿನೇ ಬಂದುಬಿಡುತ್ತೆ. ಸೊ ಇಡೀ ದಿನ ಕಳೆದೋಗುತ್ತೆ, ಟೈಮ್ ಸಿಗಲ್ಲ. ಸೊ ಆದಷ್ಟು ಟೈಮ್ ಸೇವ್ ಆಗುವಂಥ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್ನ ಯೂಸ್ ಮಾಡಿ. ಲೈಕ್ ನಿಮ್ಮ ಓನ್ ವೆಹಿಕಲ್ ಅಥವಾ ಏನಾಗಿರ್ಬೋದು. ಕಂಪನಿ ರಿಯಂಬರ್ಸ್ಮೆಂಟ್ ಕೊಡ್ತಾರೆ ಅಂದ್ಬಿಟ್ಟು ನಾವು ಇಷ್ಟೆಲ್ಲ ಸರ್ಕಸ್ ತೊಗೊಂಡ್ರೆ ನಮ್ಮ ಟೈಮ್ ವೇಸ್ಟ್ ಆಗುತ್ತೆ. ನಮ್ಮ ಟೈಮ್ ಉಳಿಸ್ಕೊಂಡು ನಾವು ನಮಗೋಸ್ಕರ ಟೈಮ್ ಕೊಡಬೇಕು. ಸೊ ಅಕಸ್ಮಾತ್ ರಿಯಂಬರ್ಸ್ಮೆಂಟ್ ಒಂದು 1000-2000ಗೋಸ್ಕರ ನಮ್ಮ ಇಡೀ ದಿನ ವೇಸ್ಟ್ ಮಾಡ್ಕೊಳ್ಳೋದು ಸರಿಯಲ್ಲ ಅನಿಸುತ್ತೆ. ಸೊ ನಿಮ್ಮ ಅಭಿಪ್ರಾಯ ಏನು ಅಂತ ತಿಳಿಸಿ. ಆ್ಯಕ್ಚುಲಿ ಇಲ್ಲಿ ಟೆರಸಲ್ಲಿ ಒಂದು ಪಾಪು ಇದೆ. ಆ ಪಾಪುನ ಮಾತಾಡಿಸ್ಬೇಕು ಅಂತ ಇದೆ. ನೋಡೋಣ, ಆ ಪಾಪು ಸಿಕ್ಕಿದ್ರೆ ವಿಡಿಯೋ ತೆಗಿತೀನಿ. ಇಲ್ಲಿಗೆ ನಾನು ವಿಡಿಯೋ ಎಂಡ್ ಮಾಡ್ತೀನಿ. ಸೊ ನನ್ನ ಡೇ ಎಂಡ್ ಆಗಿದೆ. ನಮ್ಮ ಮಮ್ಮಿ ಆಟೋಲ್ಲಿ ಹೋದ್ರು, ನನಗೆ ಕಷ್ಟ ಆಗಬಾರ್ದು ಅಂದ್ಬಿಟ್ಟು. ಈಗ ನಾನು ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಡಿನ್ನರ್ ತಿಂದು ಮಲ್ಕೋತೀನಿ. ಸೊ ಎಸ್, ಸೊ ಇವಾಗ ಡಿನ್ನರ್ ತಿನ್ನೋಣ ಅಂತ ಫ್ರೆಶ್ ಆಗಿದ್ದೀನಿ ನಾನು. ಸೊ ಸ್ವಲ್ಪ ಹಿಟ್ಟು ಕಲಸಿ ಇಟ್ಟಿದ್ರು ನಮ್ಮಮ್ಮ. ನಾನು ಈ ಚಪಾತಿ ಹಿಟ್ಟನ್ನ ಮಾಡಿಕೊಂಡು ತಿಂತೀನಿ. ಸೊ ನಾನೇನು ಮಾಡ್ತೀನಿ ಅಂದರೆ 4 ಚಪಾತಿ ಆಗೋಷ್ಟು ಇಟ್ಟಿದ್ರೆ 3 ಚಪಾತಿ ಮಾಡ್ಕೋತೀನಿ, ಇಲ್ಲ ಅದನ್ನೇ 2 ಚಪಾತಿ ಆಗೋಷ್ಟು ಮಾಡ್ಕೋತೀನಿ. ಯಾಕಂದರೆ ಟೈಮ್ ಸೇವ್ ಆಗಬೇಕು. ಕೆಲಸ ಮುಗಿಸ್ಕೊಂಡು ಬಂದಿದ್ದ ತಕ್ಷಣ ಅಡುಗೆ ಮಾಡ್ಕೊಂಡು ತಿನ್ನೋದು ಇನ್ನೊಂದು ದೊಡ್ಡ ಟಾಸ್ಕ್. ಸೊ ಅದನ್ನು ಬೇಗ ಆಗೋದಕ್ಕೋಸ್ಕರ ಈ ಥರ ಮಾಡ್ತೀನಿ. ಇದು ನಿಮಗೆ ಹೆಲ್ಪ್ಫುಲ್ ಅಂದರೆ ಮಾಡಿ, ಬಿಕಾಸ್ ತಿಕ್ ಲೇಯರ್ ಚಪಾತಿ ಸಿಗುತ್ತೆ. ಸೊ ಅದನ್ನು ನೀವು ಮೊಸರು ಜೊತೆ, ಪಿಕ್ಕಲ್ ಜೊತೆ, ಸಾಂಬಾರು ಜೊತೆ, ಏನು ಜೊತೆ ಬೇಕನ್ನ ತಿನ್ಬೋದು. ನಿಮ್ಮ ಟೈಮು ಸೇವ್ ಆಗುತ್ತೆ. ಆದಷ್ಟು ರೌಂಡ್ ಚಪಾತಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು. ಸೊ ನಾನು ಹಿಂಗೆ ತಿರ್ಗಿಸ್ಕೊಂಡು ಎಲ್ಲಿ ದಪ್ಪ ಇದೆಯೋ ಅಲ್ಲಿ ಇದನ್ನು ಮಾಡಿ ಶೇಪ್ ತೊಗೋತೀನಿ. ಸೊ ಅವಾಗ ಅಂಟ್ಕೊಂಬಾರ್ದು ಅಂದ್ಬಿಟ್ಟು ಹಿಟ್ಟನ್ನು ಹಾಕ್ಕೊತೀನಿ. ಸೊ ಕನ್ಸಿಸ್ಟೆನ್ಸಿ ತಿಕ್ಕಿದ್ರೂ ಪರವಾಗಿಲ್ಲ. ಈ ನಾರ್ತ್ ಇಂಡಿಯನ್ ಡಿಶಸ್ ಇರುತ್ತಲ್ಲ, ಆಲೂ ಪರೋಟ ಆ ಥರ ತಿಕ್ಕಾಗೆ ಮಾಡಿಕೊಂಡ್ರು ಓಕೆ. ಸೊ ಅದೇನಾದರೂ ನೀವು ಸ್ವಲ್ಪ ಸ್ಲಿಮ್ಮಲ್ಲಿ ಇಟ್ಕೊಂಡು ನೀಟಾಗಿ ಬೇಯಿಸ್ಕೊಬೇಕು.
ಇಲ್ಲಾಂದರೆ ನಿಮಗೆ ಒಂಥರ ಒಳಗಡೆ ಬೆಂದಿಲ್ವೇನೋ ಅನ್ನೋ ಒಂಥರ ಫೀಲಿಂಗ್ ಇರುತ್ತೆ. ಸೊ ಇಲ್ಲ ನಮ್ಮದು ತವ ದೊಡ್ಡದಿದೆ ಅನ್ನೋರು ದೊಡ್ಡದಾಗೆ ಚಪಾತಿನ ಮಾಡ್ಕೊಳ್ಳಿ. ಸೊ ಒಂದೊಂದ್ಸತಿ ನನಗೆ ಅರ್ಜೆಂಟ್ ಇರುವಾಗ ಈ ಥರ ಎಕ್ಸ್ಟ್ರಾ ಬಂದಿದ್ದನ್ನು ನಾನು ಹಿಂಗೆ ಒಳಗಡೆ ಹಾಕಿ ಮಾಡಿಸ್ಬಿಡ್ತೀನಿ. ಸೊ ಅದು ಒಳ್ಳೆ ಶೇಪ್ ಆಗುತ್ತೆ. ನೋಡಿ ಶೇಪ್ ಬಂತಲ್ಲ ರೌಂಡು. ಸೊ ಇದೆಲ್ಲ ಪಟ್ ಪಟ್ ಅಂತ ಕೆಲಸ ಆಗೋದಕ್ಕೋಸ್ಕರ ಏನೇನೋ ಟಿಪ್ಸ್ಗಳು. ಸೊ ಎಡ್ಜಸ್ ಒಂದೊಂದ್ಸಲಿ ದಪ್ಪ ಇದ್ದರೆ ನಮ್ಗದು ತಿನ್ಬೇಕು ಅನ್ಸಲ್ಲ. ಸೊ ಎಡ್ಜಸ್ನ ಆದಷ್ಟು ಮಾಡ್ಕೊಂಡ್ಬಿಡ್ತೀನಿ ನಾನು ಈ ಥರ ಮಾಡಿಕೊಂಡು. ಸೊ ಮಧ್ಯದಲ್ಲಿ ದಪ್ಪ ಇದ್ರೂ ಅದು ಬೆಂದಿರುತ್ತೆ. ಸೊ ನೋಡಿ ಇದು ಒಟ್ಟು ಚಪಾತಿ ಈಸ್ ರೆಡಿ. ಸೊ ನಾನು ಚಪಾತಿ ಆ್ಯಕ್ಚುಲಿ ಎಲ್ಲ ಒಂದೇ ಸತಿ ಮಾಡ್ಕೊಂಡ್ಬಿಟ್ಟು ಬೇಯಿಸ್ತೀನಿ. ಬಿಕಾಸ್ ನನಗೆ ಸ್ಪೆಷಲಿ ಚಪಾತಿ ಹೇಗೆ ಅಂದರೆ ನನಗೆ ಸೈಡೆಲ್ಲ ಬೇಯಬೇಕು. ಸೊ ಏನು ಮಾಡ್ತೀನಿ ಅಂದರೆ ನಾನು ಈ ಥರ ಹಾಕ್ತೀನಿ ಚಪಾತಿ. ಸೊ ಇಲ್ಲಿ ಟಾಸ್ಕ್ ಏನಂದರೆ ಈ ಚಪಾತಿ ಒಂದು ಸೈಡ್ ಬೇಯೋ ಅಷ್ಟೊತ್ತಿಗೆ ಇನ್ನೊಂದು ಚಪಾತಿನ ಮಾಡಿಬಿಟ್ಟು ಇಟ್ಬೇಕು. ಆವಾಗ ಟೈಮ್ ಸೇವ್ ಆಗುತ್ತೆ. ಆವಾಗ ಈ ಚಪಾತಿನೂ ಕರಿ ಹಾಕಲ್ಲ. ಸೊ ಆದಷ್ಟು ಇದು ಒಂದು ಸೈಡ್ ಬೇಯೋ ಅಷ್ಟೊತ್ತಿಗೆ ಸ್ವಲ್ಪ ತಿರುಗಿಸ್ಕೊಂಬಿಡ್ತೀನಿ. ಸೊ ದಟ್ ಎಣ್ಣೆ ಹಾಕೊಬೋದು. ಅಷ್ಟೊತ್ತಿಗೆ ಇದನ್ನು ಬೇಗ ಬೇಗ ಮಾಡ್ಕೊತೀನಿ ನಾನು. ಅದೇ ಥರ ಫಾಸ್ಟ್ ಮಾಡ್ಕೊತೀನಿ. ಸೊ ಟೈಮ್ ಸಿಗುವಾಗ ಈ ಕಡೆ ಎಣ್ಣೆನೂ ಹಾಕೊಂಡ್ಬಿಡ್ತೀನಿ. ಸೊ ಎಣ್ಣೆ ಹಾಕ್ಕೊಂಡ್ಮೇಲೆ ಚಪಾತಿ ಬೇಗ ಬೇಯುತ್ತೆ. ಸೊ ಎಣ್ಣೆ ಹಾಕ್ಕೊಂಡ್ಮೇಲೆ ನೀವೇನನ್ನ ಲಟ್ಟಣಿಗೆ ಲಟ್ಟಿಸ್ತಿದ್ರೆ ಅದನ್ನು ನಿಲ್ಲಿಸಿ. ಬಿಕಾಸ್ ಈ ಚಪಾತಿ ಕರಿ ಆಗಿಬಿಡುತ್ತೆ. ನಾವು 3 ರೊಟ್ಟಿ ಆಗೋಷ್ಟು ಮಾಡ್ಕೊಂಡಿದ್ವಿ, ಅದರಲ್ಲೂ ಒಂದು ಕರಿ ಹಾಕ್ಬಿಟ್ರೆ ಕಷ್ಟ ಅಲ್ವಾ. ಸೊ ಇವಾಗ ಹೈ ಫ್ಲೇಮ್ ಕೊಟ್ಕೊಂಡು ನಾನು ಎಸ್ಪೆಷಲಿ ಹಿಂಗೆ ಸೈಡು ಬೇಯೋ ಥರ ಮಾಡ್ಕೋತೀನಿ. ಸೊ ಅವಾಗ ಗ್ಯಾಪ್ ಸಿಕ್ಕಿದ್ರೆ ಒಂದು ರೌಂಡ್ ಈ ಕಡೆಯಿಂದ ಮಾಡ್ಕೊಂಡ್ಬಿಡ್ತೀನಿ. ಸೊ ಎಸ್ ಅದನ್ನು ಹಿಂಗೆ ತಿರುಗಿಸ್ತಿದ್ರೆ ಎಲ್ಲ ಸೈಡು ಈಗಲೇ ಬಾಯ್ಲ್ ಆಗುತ್ತೆ. ಚಪಾತಿ ಬೆಂದಿಲ್ಲ ಅಂತ ಅನಿಸ್ತಲ್ಲ. ಸೊ ಅದಾಗೋಷ್ಟೊತ್ತಿಗೆ ನಂದು ಈ ಕಡೆ ಚಪಾತಿ ರೆಡಿ ಆಗಿದೆ. ಸೊ ನೆಕ್ಸ್ಟ್ ಚಪಾತಿ ಈಸ್ ರೆಡಿ. ಸೊ ಇವಾಗ ನಾನು ಒಂದೇ ಸತಿ ಈ ಕಡೆ ಕಾನ್ಸಂಟ್ರೇಟ್ ಮಾಡ್ತೀನಿ. ಇವಾಗ ಫ್ಲೇಮು ಬೇಕಂದರೆ ಇನ್ನೂ ಜಾಸ್ತಿ ಇಟ್ಬಿಟ್ಟು ಮಾಡ್ತೀನಿ. ಸೊ ಆಬ್ವಿಯಸ್ಲಿ ಚಪಾತಿ ಬೇಯ್ತಾ ನಿಮಗೆ ಯಾವ ಕಲರ್ ಬೇಕು, ಬ್ರೌನ್ ಬೇಕಾ ಬ್ಲ್ಯಾಕ್ ಬೇಕಾ ನೋಡ್ಕೊಳ್ಳಿ. ಮತ್ತು ಎಣ್ಣೆ ಒಂದ್ಸತಿ ಕಮ್ಮಿ ಆಗಿದ್ದರೆ ಹಾಕ್ಕೊಳ್ಳಿ. ಇಲ್ಲಾಂದರೆ ನಿಮ್ಗೆ ಇಷ್ಟ ಇರೋ ಥರ ಇಟ್ಕೊಳ್ಳಿ. ಸೊ ಇವಾಗ ನೋಡ್ತಾ ಇರ್ಬೋದು ಬೇಗ ಪಟ್ ಅಂತ ನಾನು ಅಡುಗೆ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. 3 ಚಪಾತಿ ಇದೆ, ತುಂಬ ದಪ್ಪ ಚಪಾತಿ. ಸೊ ಎಸ್ ಇದನ್ನ ಇವಾಗ ತಿನ್ನೋಣ.
ಸಾಂಬಾರು ಚಪಾತಿ ತಿಂತೀರಾ ಅಥವಾ ಚಪಾತಿ ಪಲ್ಯನೇ ತಿಂತೀರಾ? ನೀವಿನ್ನ ಹೋಗಿಲ್ವಾ?